ಹಾಯ್ ಎಲ್ರಿಗೂ ನಮಸ್ಕಾರ. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ತಾಂಡವ್ ಕಾಮತ್ ಹತ್ರ ಬಂದು ಭಾಗ್ಯನ ವಿಷಯ ಎಲ್ಲ ಕೂಡ ಹೇಳ್ತಾನೆ. ತಕ್ಷಣ ಈ ಕಡೆ ಕಾಮತ್ ಅವರಂತೂ ತುಂಬಾ ಶಾಕಿಂದ, ಅಲ್ಲಪ್ಪ ಭಾಗ್ಯನ ಬಗ್ಗೆ ನಿಮ್ಗೆ ಏನೆಲ್ಲ ಗೊತ್ತು ಅಂತ ನೀನು ಈ ಥರ ಮಾತಾಡ್ತಾ ಇದೆಯಾ ಅಂತ ಕಾಮತ್ ಕೇಳ್ತಿರ್ಬೇಕಾದ್ರೆ, ನೀವು ಕೇಳ್ತಾ ಇರೋದು ಭಾಗ್ಯನ ಬಗ್ಗೆ ಏನು ಗೊತ್ತು ಅಂತನಾ? ನಾನಿವಾಗ ಎಲ್ಲದನ್ನೂ ಹೇಳ್ತೀನಿ ಕೇಳಿ, ನೀವು ರೆಡಿನಾ ಅಂತ ಹೇಳಿಬಿಟ್ಟು ಅವತ್ತು ಮನೆಯಲ್ಲಿ ಭಾಗ್ಯ ಚಾಲೆಂಜ್ ಮಾಡಿರೋದು, ಅತ್ತೆ ಮಾವ ಇನ್ನು ಮುಂದೆ ನನ್ನವರೇ, ಅವ್ರನ್ನ ಇನ್ನು ಮುಂದೆ ನಾನೇ ನೋಡ್ಕೊತೀನಿ ಅಂತ ಹೇಳಿರೋದು ಎಲ್ಲನೂ. ಮತ್ತು ಶ್ರೇಷ್ಠ ತಾಂಡವ್ ಮದುವೆ ಆಗ್ತಾ ಇರಬೇಕಾದ್ರೆ ಭಾಗ್ಯ ಬಂದುಬಿಟ್ಟು ತಾಳಿನ ತೆಗೆದು ತಾಂಡವ್ ಕೈಗೆ ಕೊಟ್ಟಿರೋದು ಎಲ್ಲ ವಿಷಯನೂ ತಾಂಡವ್ ಹೇಳಿದ ತಕ್ಷಣ ಈ ಕಡೆ ಕಾಮತ್ ಅವರಂತೂ ತುಂಬಾ ಶಾಕ್ ಆಗ್ತಾ ಇರ್ತಾರೆ. ಆದರೆ ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ಮನಸ್ಸೊಳಗಡೆ ಕನಿಕಾ ಮಾತ್ರ ತುಂಬಾ ಖುಷಿ ಆಗ್ತಾ ಇರ್ತಾಳೆ. ಹಾಗಾದರೆ ಇನ್ನು ನಾನು ಏನು ಮಾಡಬೇಕಪ್ಪ ಅಂತ ಕಾಮತ್ ಅವರು ತಾಂಡವನ ಕೇಳ್ತಿರ್ಬೇಕಾದ್ರೆ, ಇನ್ನೇನು ಸರ್ ಇಷ್ಟೆಲ್ಲ ನಾನು ಹೇಳಿದಾಗಿದೆ ಅಲ್ಲ, ನೋಡಿ ನಿಮ್ಮ ಮಗನ ಜೀವನ ಉಳಿಸೋದು ಹಾಳು ಮಾಡೋದು ನಿಮ್ಮ ಕೈಯಲ್ಲೇ ಇದೆ. ಯಾವುದೇ ಕಾರಣಕ್ಕೂ ಭಾಗ್ಯ ತಂಗಿ ಅಂತ, ಹಾಗೆ ಅವರ ಮನೆಯವರು ಯಾರನ್ನೂ ಕೂಡ ಒಳ್ಳೆಯವರು ಅಲ್ಲ ಸರ್. ನೀವು ಒಂದು ವೇಳೆ ಏನಾದರೂ ಭಾಗ್ಯನ ತಂಗಿ ಪೂಜೆನ ಮದುವೆ ಮಾಡಿ ನಿಮ್ಮ ಮನೆಗೆ ಕೊಟ್ಬಿಟ್ರೆ ಮುಗೀತು ಸರ್. ಅವರು ನಿಮ್ಮ ಮನೆಯನ್ನೆಲ್ಲ ಗುಡಿಸಿ ಗುಂಡಾಂತರ ಮಾಡೋದು ಅಲ್ಲದೆ ನಿಮ್ಮ ಮಗನ ಜೀವನನೂ ಕೂಡ ಹಾಳು ಮಾಡಿಬಿಡ್ತಾಳೆ ಅಂತ ತಾಂಡವ್ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಕಾಮತ್ ಅವರು ತುಂಬಾ ಕೋಪ ಮಾಡಿಕೊಂಡು, ಭಾಗ್ಯ ನಂಗೆ ಕೂಗಿದ್ದು ಕೇಳಿಸಿಲ್ವಾ, ಎಲ್ಲಿದ್ರು ಬೇಗ ಬಾ ಅಂತ ಕಾಮತ್ ಅವರು ಜೋರಾಗಿ ಕಿರಿಸ್ತಾರೆ. ಈ ಕಡೆ ಭಾಗ್ಯ ಮಾತ್ರ ಮಂಟಪದ ಹತ್ರ ಕೆಲಸ ಮಾಡ್ಕೊತಾ ಇರಬೇಕಾದ್ರೆ, ಮಾವನ ವಾಯ್ಸ್ ಅಲ್ವಾ ಇದು, ಯಾಕೆ ಮಾವ ಇಷ್ಟು ಕೋಪದಲ್ಲಿ ಕೂಗ್ತಾ ಇದ್ದಾರೆ, ಏನಾದರೂ ಸಮಸ್ಯೆ ಇದೆಯಾ ಅಂತ ಭಾಗ್ಯ ಮತ್ತು ಕುಸುಮ ಇಬ್ಬರು ಕೂಡ ಓಡಿ ಬರ್ತಾರೆ. ಆ ಕಡೆಯಿಂದ ಧರ್ಮ ಹಾಗೆ ಭಾಗ್ಯ ಮತ್ತು ಭಾಗ್ಯನ ಅಪ್ಪ ಮತ್ತು ಸುನಂದ ಎಲ್ಲರೂ ಕೂಡ ಓಡಿ ಬರ್ತಾರೆ. ಆದರೆ ತಾಂಡವ್ ಕಾಮತ್ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡಿರೋದನ್ನ ನೋಡಿಕೊಂಡು ಭಾಗ್ಯನ ಮನೆಯವ್ರಿಗೆಲ್ಲ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಆಗ ತಾಂಡವ್ ಮಾತ್ರ ಭಾಗ್ಯ ನೋಡಿಕೊಂಡು ಉಬ್ಬು ಹಾರಿಸ್ತಾ ಇರ್ತಾನೆ. ಆಗ ಭಾಗ್ಯ, ಮಾವ ಇಷ್ಟೊಂದು ಜೋರಾಗಿ ಕೂತ್ಕೊಂಡ್ರಲ್ಲ, ಯಾಕೆ ಮಾವ ಏನಾಯಿತು ಅಂತ ಕೇಳ್ತಿರ್ಬೇಕಾದ್ರೆ, ಮಾಡೋದೆಲ್ಲ ಮಾಡಿಬಿಟ್ಟು ಏನಾಯಿತು ಅಂತ ಕೇಳ್ತಾ ಇದೆಯಾ ಅಂತ ಕಾಮತ್ ಅವರು ಕೋಪ ಮಾಡಿಕೊಂಡು ಕೇಳಿಬಿಡ್ತಾರೆ. ಆಗ ಕುಸುಮ ಮತ್ತು ಭಾಗ್ಯಗಂತೂ ತುಂಬಾ ಗಾಬರಿ ಆಗಿಬಿಡುತ್ತೆ. ಆಗ ನಾನು ಏನು ಮಾಡಿದೆ ಅಂತ ಮಾವ ಅಂತ ಭಾಗ್ಯ ಕೇಳ್ತಿರ್ಬೇಕಾದ್ರೆ, ಯಾಕೆ ಭಾಗ್ಯ ಎಲ್ಲ ಸತ್ಯನೂ ಮುಚ್ಚಿಟ್ಟೆ, ನೀನು ಈ ಥರ ಅಂತ ನಾನು ಯಾವತ್ತೂ ಕೂಡ ಅಂದ್ಕೊಂಡೇ ಇರಲಿಲ್ಲ, ನಿಮ್ಮ ಮದುವೆ ಏನಾದರೂ ನಡೆದ್ಬಿಟ್ರೆ ನನ್ನ ಮಗನ ಜೀವನ ಹಾಳಾಗಿಬಿಡುತ್ತೆ ಅಂತ ಕಾಮತ್ ಅವರು ಹೇಳ್ತಿರ್ಬೇಕಾದ್ರೆ, ಭಾಗ್ಯ ಅಂತೂ ತುಂಬಾ ಶಾಕಿಂದ ತಾಂಡವ್ ಮುಖನ ನೋಡಿಕೊಂಡು, ಅಲ್ಲ ಮಾವ ನೀವೇನು ಹೇಳ್ತಿದ್ದೀರಾ ಅಂತ ನನಗಂತೂ ಒಂದೂ ಅರ್ಥನೇ ಆಗ್ತಾ ಇಲ್ಲ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ, ಆಗ ತಾಂಡವ್, ಭಾಗ್ಯ ಸಾಕು ಮಾಡು ನಿನ್ನ ನಾಟಕನ, ಸಾಕು, ನೀನು ಎಂಥವಳು ಅಂತ ನಿನ್ನ ಹಿಸ್ಟ್ರಿ ಎಲ್ಲದನ್ನು ಕೂಡ ಕಾಮತ್ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ. ನೀನು ಮರಳು ಮಾಡಿಬಿಟ್ಟು ಅವ್ರ ಹುಡುಗನ ಬುಟ್ಟಿಗೆ ಹಾಕ್ಕೊಂಡು ನಿನ್ನ ತಂಗಿ ಪೂಜನ್ ಜೊತೆ ಮದುವೆ ಮಾಡಿ ಲೈಫಲ್ಲಿ ಸೆಟ್ಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ಯಾ? ಭಾಗ್ಯ, ನಿನ್ನ ಇಂಟೆನ್ಷನ್ ಯಾವತ್ತಿದ್ರೂ ರಾಂಗ್ ಅಂತ ನಾನು ಅದನ್ನು ಪ್ರೂವ್ ಮಾಡೋಕ್ಕೆ ಬಂದಿದ್ದೀನಿ ಕಣೆ. ನೀನು ಎಂಥವಳು ಅಂತ ನಾವು ಇವರಿಗೆ ಚೆನ್ನಾಗಿಯೇ ಅರ್ಥ ಮಾಡಿಸಿದ್ದೀನಿ ಅಂತ ತಾಂಡವ್ ಹೇಳ್ತಿರ್ಬೇಕಾದ್ರೆ, ಅವ್ರು ಕಾಮತ್ ಅವರು ಹೇಳ್ತಾರೆ, ಇನ್ನು ಈ ಮದುವೆ ನಡೆಯೋ ಆಗಿಲ್ಲ ಅಂತ ಹೇಳಿ, ಇನ್ನು ಯಾವತ್ತು ಈ ಮದುವೆ ನಾನು ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ, ನನ್ನ ಮಗನಿಗೆ ಈ ಮದುವೆ ಮಾಡಲ್ಲ ನಾನು ಅಂತ ಹೇಳಿ ಕಾಮತ್ ಅವ್ರಿಗೆ ಹೇಳ್ತಾರೆ. ಆಗ ತಾಂಡವ್ಗೆ ಹೇಳ್ತಾರೆ, ತಾಂಡವ್ ನೀನೇ ಹೋಗಿ ಮದುವೆ ನಿಲ್ಲಿಸು ಅಂತ ಹೇಳ್ತಾರೆ ಕಾಮತ್ ಅವರು. ತಾಂಡವ್ ಹಾಗೆ ಮದುವೆ ನಿಲ್ಲಿಸ್ತೀನಿ ಅಂತ ಹೇಳಿ ಹೋಗಬೇಕಾದ್ರೆ ಕುಸುಮ ಅವರು ತಡೀತಾರೆ. ದಯವಿಟ್ಟು ಮದುವೆ ನಿಲ್ಲಿಸ್ಬೇಡ ಅಂತ ಹೇಳ್ತಾನೆ. ತುಂಬಾ ಬೇಡ್ಕೊಳ್ತಾರೆ ಕುಸುಮ ಅವರು. ಆದರೆ ಹಾಗಾದರೆ ಒಂದು ಕೆಲಸ ಮಾಡು, ನೀನು ಹೇಳ್ದಂಗೆ ನೀನು ಕೇಳ್ತೀನಿ, ಆದರೆ ನೀವು ನನ್ನ ಒಂದು ಕಂಡೀಷನ್ನ ನಡೆಸ್ಕೊಟ್ರೆ ನಾನು ನಿನ್ನ ಮಾತನ್ನು ಕೇಳ್ತೀನಿ ಅಂತ ಹೇಳಿ ಕಂಡೀಷನ್ ಹಾಕ್ತಾನೆ ತಾಂಡವ್. ಆಗ ಏನದು, ನೀನೆಲ್ಲ ಕಂಡೀಷನ್ಗೂ ನಾನು ಒಪ್ಕೊತೀನಿ ಅಂತ ಹೇಳ್ತಾರೆ. ನೀನು ಮತ್ತು ಅಪ್ಪ ಭಾಗ್ಯನ ಬಿಟ್ಟು ಬರಬೇಕು, ಆವಾಗ ನಾನು ನಿನ್ನ ಮಾತನ್ನು ನಡೆಸ್ಕೊಡ್ತೀನಿ, ಮದುವೆ ನಡೆಸ್ಕೊಡ್ತೀನಿ ಅಂತ ಹೇಳ್ತಾನೆ ತಾಂಡವ್. ಆಗ ಕುಸುಮ ಅವರು ಅಂತೂ ತುಂಬಾ ಶಾಕ್ ಆಗಿಬಿಟ್ಟು ಏನೂ ಮಾತಾಡೋದಿಲ್ಲ. ಆಗ ನನಗೆ ಗೊತ್ತು ಬಿಡು, ನಿನ್ನ ಸೊಸೆನ ಬಿಟ್ಟು ಬರೋದಿಲ್ಲ, ನಾನು ಮದುವೆ ನಿಲ್ಲಿಸ್ತೀನಿ ಅಂತ ಹೇಳಿ ಹೋಗ್ತಾರೆ. ಮದುವೆ ನಡೀತಿರೋ ಜಾಗಕ್ಕೆ ಹೋಗಿ ಅಡುಗೆ ಮನೆ ಹತ್ರ ಹೋಗಿ, ಇಲ್ಲಿ ಮದುವೆ ಯಾವುದು ನಡೀತಾ ಇಲ್ಲ, ನೀವೆಲ್ಲ ಮದುವೆ ನಿಲ್ಲಿಸ್ಬಿಡಿ, ಮದುವೆ ನಡೀತಾ ಇಲ್ಲ ಯಾವುದು ಕೂಡ, ನೀವೆಲ್ಲ ಕೆಲಸನೂ ನಿಲ್ಲಿಸಿ ಅಂತ ಹೇಳ್ತಿರ್ಬೇಕಾದ್ರೆ ಯಾರು ಕೂಡ ಇವನ ಮಾತನ್ನು ಕೇಳಲ್ಲ. ಸೊ ಇಲ್ಲಿ ಯಾರು ಕೇಳ್ತಾ ಇಲ್ಲ ನನ್ನ ಮಾತು ಅಂತ ಹೇಳಿ ಮತ್ತೆ ಮಂಟಪದ ಹತ್ರ ಬರ್ತಾನೆ. ಮಂಟಪದ ಹತ್ರ ಬಂದು, ಇಲ್ಲಿ ಯಾವುದೇ ಮದುವೆ ನಡೀತಾ ಇಲ್ಲ, ನೀವೆಲ್ಲ ಮದುವೆ ಕೆಲಸಗಳನ್ನ ನಿಲ್ಲಿಸಿ ಅಂತ ಹೇಳ್ತಿರ್ಬೇಕಾದ್ರೆ ಅವರು ಕೂಡ ಅಲ್ಲಿ ಕೂಡ ಯಾರೂ ಇವ್ರ ಮಾತು ಕೇಳಲ್ಲ. ಆಗ ಬೇಜಾರು ಮಾಡಿಕೊಂಡು, ಇಲ್ಲೆಲ್ಲರೂ ನನ್ನ ಇಗ್ನೋರ್ ಮಾಡ್ತಿದ್ದಾರೆ, ಯಾರೂ ನನ್ನ ಮಾತನ್ನೇ ಕೇಳ್ತಾ ಇಲ್ಲ, ಏನು ಮಾಡೋದು ಅಂತ ಹೇಳಿ ಕೋಪ ಮಾಡಿಕೊಂಡು ಶಾಕಿಂದ ಬರ್ತಿರ್ಬೇಕಾದ್ರೆ ಮತ್ತೆ ಕಾಮತ್ ಅವರು ಬರ್ತಾರೆ. ಕಾಮತ್ ಅವ್ರು ಬಂದು, ಇಲ್ಲಿ ಅಡುಗೆಯವರು ಅವರೆಲ್ಲ ನಿನಗೆ ಯಾರು ಅಂತಲೇ ಗೊತ್ತಿಲ್ಲ, ಅಂಥವರೇ ನಿನ್ನ ಮಾತನ್ನು ಕೇಳ್ತಾ ಇಲ್ಲ ಅಂದಮೇಲೆ ನಾನು ಕಿಶನ್ ಅವರಪ್ಪ, ನಾನು ಯಾಕೆ ನಿನ್ನ ಮಾತನ್ನು ಕೇಳಬೇಕು, ನಿನ್ನ ಮಾತು ಕೇಳಿ ನನ್ನ ಮದುವೆ ನಿಲ್ಲಿಸೋದಕ್ಕಾಗೋದಿಲ್ಲ ಅಂತ ಹೇಳಿ ಮತ್ತೆ ಶಾಕ್ ಕೊಡ್ತಾರೆ. ಆಗ ತಾಂಡವ್ಗಂತೂ ತುಂಬಾ ಶಾಕ್ ಆಗುತ್ತೆ. ಏನು ಈಗ ಹೇಳ್ತಾ ಇದ್ದೀರಾ, ಮದುವೆ ನಿಲ್ಲಿಸ್ತೀನಿ ಅಂತ ಹೇಳಿ ಈಗ ಮದುವೆ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ, ನಿಲ್ಲಿಸಲ್ಲ ಮದುವೆ ಅಂತ ಹೇಳ್ತಾ ಇದ್ದೀರಾ, ಏನು ನಿಮ್ಮ ಮಾತಿನ ಅರ್ಥ ಹೇಗೆ ಅಂತ ಕೇಳಿದಾಗ, ಮತ್ತು ಭಾಗ್ಯ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ನೀನು ಅದ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ, ನೀನು ಇಲ್ಲಿ ಮದುವೆ ನಿಲ್ಲಿಸೋದಕ್ಕೆ ಅಂತಲೇ ಬಂದಿದ್ಯಾ, ಹೊರಟೋಗು ಅಂತ ಹೇಳ್ತಿರ್ಬೇಕಾದ್ರೆ ತಾಂಡವ್ ಹೇಳ್ತಾನೆ,
ಇಲ್ಲ ಭಾಗ್ಯ ಬಗ್ಗೆ ನಿಮಗೇನು ಗೊತ್ತಿಲ್ಲ, ಹಾಗೆ ಮದುವೆ ನಿಲ್ಲಿಸಿ, ಈ ಮದುವೆ ಮಾಡಿದ್ರೆ ನಿಮ್ಮ ಕಿಶನ್ ಜೀವನ, ನಿಮ್ಮ ಮಗನ ಜೀವನ ನೀವೇ ಹಾಳು ಮಾಡ್ದಂಗೆ ಅಂತ ಹೇಳ್ತಿರ್ಬೇಕಾದ್ರೆ ಕಾಮತ್ ಅವರು ತಾಂಡವ್ ಕೆನ್ನೆಗೆ ಜೋರಾಗಿ ಬಾರಿಸ್ತಾರೆ. ನೀನು ಮದುವೆ ನಿಲ್ಸೋಕ್ಕೆ ಅಂತಲೇ ಬಂದಿದ್ಯಾ, ಭಾಗ್ಯ ಏನು ಅಂತ ನನಗೆ ಗೊತ್ತು, ನೀನು ಇಲ್ಲಿಂದ ಹೊರಟೋಗು ಅಂತ ಹೇಳಿ ಕೆನ್ನೆಗೆ ಬಾರಿಸ್ತಾರೆ. ಆಗ ಹೋಗದೆ ಇದ್ದಾಗ ಸೆಕ್ಯೂರಿಟಿನ ಕಳಿಸಿ ತಾಂಡವನ ಹೊರಗಡೆ ಹಾಕಿಸ್ತಾರೆ. ಅದೇ ಟೈಮ್ಗೆ ತಾಂಡವನ ಹೊರಗಡೆ ಹಾಕಿಸ್ತಿರ್ಬೇಕಾದ್ರೆ ಆದಿ ಅವ್ರು ಅಲ್ಲಿಗೆ ಬರ್ತಾರೆ. ಯಾರನ್ನೂ ಹೊರಗಡೆ ಅವ್ರು ಹಾಕಿಸಿದಾರಲ್ಲ ಯಾರು ಅಂತ ಹೇಳಿ ನೋಡ್ತಿರ್ಬೇಕಾದ್ರೆ ತಾಂಡವನ ಹೊರಗಡೆ ಹಾಕಿದ ಸೆಕ್ಯೂರಿಟಿ ಬರ್ತಾನೆ. ಯಾರನ್ನ ಹೊರಗಡೆ ಹಾಕ್ತಾ ಇರೋದು, ಏನದು ಗಲಾಟೆ ಅಂತ ಕೇಳಿದಾಗ ಸೆಕ್ಯೂರಿಟಿ ಹೇಳ್ತಾನೆ, ಅವರು ಯಾರೋ ಆಗ್ಲಿಂದ ಇಲ್ಲಿ ಏನೋ ಮದುವೆ ನಿಲ್ಲಿಸ್ಬೇಕು ಅಂತ ಹೇಳಿ ಏನೇನೋ ಗಲಾಟೆ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಕಾಮತ್ ಸರು ಅವ್ರನ್ನ ಹೊರಗಡೆ ಹಾಕೋದಕ್ಕೆ ಹೇಳಿದ್ರು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಭಾಗ್ಯನ ಫ್ರೆಂಡ್ ಹಿತಾ ಬರ್ತಾಳೆ. ಹಿತಾ ಬರ್ತಿರ್ಬೇಕಾದ್ರೆ ಈ ಕಡೆ ಆದಿ ಅವರು ಸೆಕ್ಯೂರಿಟಿನ ಕೇಳ್ತಾರೆ, ಯಾರು ಅವರು ಅಂತ ಕೇಳಿದಾಗ ಹಿತಾ ಹೇಳ್ತಾರೆ, ಭಾಗ್ಯನ ಗಂಡ ಅಂತ. ಏನು ಭಾಗ್ಯನ ಗಂಡನ ಅಂತ ಹೇಳಿ ಆದಿ ಕೇಳಿದಾಗ, ಹೌದು ಸರ್ ಭಾಗ್ಯನ ಗಂಡ, ಅವ್ರ್ಯಾಕೆ ಇಲ್ಲಿ ಬಂದಿದ್ದಾರೆ, ಇಲ್ಲೇನು ಮಾಡ್ತಿದ್ದಾರೆ ಅಂತ ಆದಿ ಕೇಳಿದಾಗ, ಅವರು ಏನೋ ತೊಂದರೆ, ಭಾಗ್ಯಗೆ ಏನೋ ತೊಂದರೆ ಕೊಡಬೇಕು ಅಂತಲೇ ಬಂದಿದ್ದಾರೆ ಇಲ್ಲಿಗೆ ಅಂತ ಹೇಳಿ ಹಿತಾ ಹೇಳ್ತಾರೆ. ಆಗ ಹೌದಾ ಅಂತ ಹೇಳಿ ಆದಿ ಕೇಳಿದಾಗ, ಹೌದು ಸರ್ ಬಿಡಿ, ನಾವು ಅವ್ರ ಬಗ್ಗೆ ಯಾಕೆ ನಾವೀಗ ಮಾತಾಡಬೇಕು ಅಂತ ಹೇಳಿ ಹೇಳಿದಾಗ, ನಿಮಗೆ ನಾನೇ ಗೊತ್ತು ಅಂತ ಹೇಳಿ ಆದಿ ಕೇಳಿದಾಗ, ಸರ್ ನಾನು ನಿಮ್ಮ ಹೋಟೆಲಲ್ಲೇ ಕೆಲಸ ಮಾಡ್ತಾ ಇರೋದು ಅಂತ ಹೇಳ್ತಾಳೆ. ಆಗ ಹೌದಾ ನೀವು ಇಲ್ಲಿ ಅಂತ ಕೇಳಿದಾಗ, ನಾನು ಭಾಗ್ಯನ ಕೊಲೀಗ್, ಭಾಗ್ಯ ಅವರು ಮೊದಲು ನಿಮ್ಮ ಹೋಟೆಲಲ್ಲೇ ಕೆಲಸ ಮಾಡ್ತಿದ್ರು ಅಂತ ಹೇಳಿದಾಗ, ಏನು ಭಾಗ್ಯ ನಮ್ಮ ಹೋಟೆಲಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಆದಿ ಹೌದು ಸರ್, ಭಾಗ್ಯ ಅವರು ಹೌದು ಸರ್, ಕನ್ನಿಕಾ ಅವರಿಂದಾಗಿ ಭಾಗ್ಯ ಅವರು ಕೆಲಸನ ಬಿಡಬೇಕಾಯಿತು ಅಂತ ಹೇಳ್ತಾರೆ. ಆಗ ನಡೆದಿರೋ ವಿಷಯನೆಲ್ಲ ಕನ್ನಿಕಾ ಭಾಗ್ಯನ ಕೆಲಸದಿಂದ ತೆಗ್ದಿರೋ ವಿಷಯನ, ಹಾಗೆಯೇ ಭಾಗ್ಯ ತನ್ನ ಅಸಿಸ್ಟೆಂಟ್ಗೋಸ್ಕರ ಆ ತಪ್ಪನ್ನು ಅವ್ರ ಮೇಲೆ ಹಾಕ್ಕೊಂಡು ಕೆಲಸ ಬಿಟ್ರಾ ಅಂತ ಹೇಳಿ ಕೇಳ್ತಾರೆ. ಆಗ ಅವರು ಹೌದು ಸರ್, ಭಾಗ್ಯ ಅವರೇ ಹಾಗೆ ತನ್ನ ಜೊತೆಲಿರೋರನ್ನ ಯಾವತ್ತಿಗೂ ಕೈ ಬಿಡಲ್ಲ ಅಂತ ಹೇಳ್ತಾರೆ. ಅಷ್ಟಕ್ಕೆ ಆದಿ ಅವರು ತುಂಬಾ ಶಾಕ್ ಆಗ್ತಾರೆ ಈ ವಿಷಯನ ಕೇಳಿ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.